ವಿರೋಧಾಭಾಸದ ಆರಂಭ. 5 ವರ್ಷದ ಬಾಲಕನು ಪ್ರತೀಕಾರಕ್ಕಾಗಿ ಅರಣ್ಯಕ್ಕೆ ಹೋದನು, ಆದರೆ ಅವನು ಅಮರನಾದನು. ಇದು ಪುರಾಣದ ಕಥೆಯಲ್ಲ, ಇದು ನಿಮ್ಮ ನೋವಿನ ಪ್ರತಿಬಿಂಬ. ಅರಮನೆ, ಗಾಯದ ಹುಟ್ಟು. ಉತ್ತಾನಪಾದ ರಾಜನಿಗೆ 2 ರಾಣಿಯರು. ಪ್ರಿಯರಾಣಿ ಸುರುಚಿ, ಮೃದುವಾದ ಸುವಿನೀತಿ. ಒಂದು ದಿನ ರಾಜನು ಸಿಂಹಾಸನದಲ್ಲಿ ಕುಳಿತಿದ್ದನು. ಸುರುಚಿಯ ಮಗ ಉತ್ತಮನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಆಟವಾಡುತ್ತಿದ್ದನು. 5 ವರ್ಷದ ಧ್ರುವನು ಮುಂದೆ ಬಂದನು. ಅವನಿಗೂ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಬೇಕಿತ್ತು. ಅವನು ಹತ್ತಿದನು. ರಾಜನು ಮೌನ. ಸುರುಚಿ ಮುಂದೆ ಬಂದಳು. ನೀನು ಅರ್ಹನಲ್ಲ, ನನ್ನ ಗರ್ಭದಲ್ಲಿ ಹುಟ್ಟಿಲ್ಲ. ವಿರಾಮ. ಸಿಂಹಾಸನ ಬೇಕಾದರೆ ದೇವರನ್ನು ಆರಾಧಿಸು, ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿಬಾ. ರಾಜನು ಇನ್ನೂ ಮೌನ. ಅದು ಅವನ ಹೃದಯವನ್ನು ಒಡೆದಿತು. ತಾಯಿಯ ಜ್ಞಾನ. ಧ್ರುವನು ಅಳುತ್ತಾ ತಾಯಿಯ ಬಳಿಗೆ ಓಡಿದನು. ಸುವಿನೀತಿ ಕೋಪ ಕಲಿಸಲಿಲ್ಲ. ಅವಳು ಸತ್ಯ ಹೇಳಿದಳು. ನಿನ್ನ ಭಾಗ್ಯ ದೇವರ ಕೈಯಲ್ಲಿದೆ, ಪರಮಾತ್ಮನನ್ನು ಆರಾಧಿಸು. ಧ್ರುವನು ಕೇಳಿದನು, ದೇವರು ಎಲ್ಲಿದ್ದಾರೆ? ಅವಳು ಹೇಳಿದಳು, ಸಂತರು ಅರಣ್ಯದಲ್ಲಿ ಹುಡುಕುತ್ತಾರೆ. ಆ ಕ್ಷಣದಲ್ಲೇ ಧ್ರುವನು ಅರಮನೆ ಬಿಟ್ಟನು. ಅರಣ್ಯ, ಅಹಂಕಾರದ ಬೆಂಕಿ. ನಾರಾಯಣ, ನೀವೆಲ್ಲಿ? ಅವನು ಕತ್ತಲಲ್ಲಿ ನಡೆದನು. ಅರಣ್ಯದಲ್ಲಿ ನಾರದ ಮುನಿ ಪ್ರತ್ಯಕ್ಷರಾದರು. ಮಗುವೆ, ಮನೆಗೆ ಹೋಗು. ಈ ಮಾರ್ಗ ಕಠಿಣ. ಅಪಮಾನವನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಧ್ರುವನು ಶಾಂತವಾಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಅಗ್ನಿ. ನಾನು ಸಂತನಲ್ಲ, ನಾನು ನೋವಿನಿಂದ ಬಂದಿದ್ದೇನೆ. ನನಗೆ ರಾಜ್ಯ ಬೇಕು. ನನ್ನ ತಂದೆಯಗಿಂತ ದೊಡ್ಡದು, ಬ್ರಹ್ಮನಿಗಿಂತಲೂ ದೊಡ್ಡದು. ಮೌನ. ನಾರದರು ಆಶ್ಚರ್ಯಪಟ್ಟರು. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇದು ಅಹಂಕಾರ. ಆದರೆ ನಾರದರು ಯೋಚಿಸಿದರು. ಅವನ ಉದ್ದೇಶ ಅಪೂರ್ಣವಾದರೂ ಅವನ ತೀವ್ರತೆ ಸತ್ಯವಾಗಿದೆ. ಅವರು ಮಂತ್ರ ಕೊಟ್ಟರು. ಓಂ ನಮೋ ಭಗವತೆ ವಾಸುದೇವಾಯ. ತಪಸ್ಸು. ಬ್ರಹ್ಮಾಂಡ ಕದಡಿದ ಕ್ಷಣ. ಮೊದಲ ತಿಂಗಳು ಹಣ್ಣು, 2ನೇ ತಿಂಗಳು ಇಲೆ, 3ನೇ ತಿಂಗಳು ನೀರು, 4ನೇ ತಿಂಗಳು 12 ದಿನಕ್ಕೊಮ್ಮೆ ಉಸಿರು, 5ನೇ ತಿಂಗಳು 1 ಕಾಲಿನ ಮೇಲೆ ನಿಂತು, 6ನೇ ತಿಂಗಳು ಧ್ರುವನು ಸಂಪೂರ್ಣ ಸಮಾಧಿಯಲ್ಲಿ ಲೀನನಾದನು. ಅವನು ಉಸಿರನ್ನು ಸಂಪೂರ್ಣ ನಿಲ್ಲಿಸಿದನು. ಆ ಕ್ಷಣ ಬ್ರಹ್ಮಾಂಡವೇ ಉಸಿರಾಟ ನಿಲ್ಲಿಸಿತು. ದೇವತೆಗಳು ಉಸಿರುಗಟ್ಟಿದರು. ಯಾಕೆ? ಯಾಕೆಂದರೆ ಧ್ರುವನು ವ್ಯಕ್ತಿಯಾಗಿರಲಿಲ್ಲ. ಅವನು ಸಂಪೂರ್ಣ ಚೈತನ್ಯಕ್ಕೆ ಒಂದಾಗಿದ್ದನು. ವಿಷ್ಣು ಹೇಳಿದರು, ಇದು ನನ್ನ ಭಕ್ತನ ತಪಸ್ಸು. ದರ್ಶನ. ಅಹಂಕಾರದಿಂದ ಭಕ್ತಿ. ಧ್ಯಾನದಲ್ಲಿ ಕಂಡ ರೂಪ ಅಚಾನಕ್ ಮಾಯವಾಯಿತು. ಧ್ರುವನು ಕಣ್ಣು ತೆರೆಯುವಾಗ ವಿಷ್ಣು ಅವನ ಮುಂದೆ ನಿಂತಿದ್ದರು. ಚತುರ್ಭುಜ, ದಿವ್ಯ, ಪ್ರಕಾಶಮಾನ. ಧ್ರುವನು ನೆಲಕ್ಕೆ ಬಿದ್ದನು, ಮಾತನಾಡಲಾರದೆ. ವಿಷ್ಣು ಶಂಖವನ್ನು ಅವನ ಲಲಾಟಕ್ಕೆ ಸ್ಪರ್ಶಿಸಿದರು. ಜ್ಞಾನ ಜಾಗೃತವಾಯಿತು. ಮುರಿದ ಗಾಜಿಗಾಗಿ ಬಂದೆ, ಆದರೆ ಅಮೂಲ್ಯ ರತ್ನ ಕಂಡೆ. ನಾನು ದೇಹದ ಆಸೆಗಳಿಗಾಗಿ ಪ್ರಾರ್ಥಿಸಿದೆ, ಆದರೆ ನೀನು ಮೋಕ್ಷದ ದಾತ. ಅವನ ಹೃದಯದಲ್ಲಿ ಪಶ್ಚಾತ್ತಾಪ. ಅವನು ಭಕ್ತರನ್ನು ಬೇಡಿಕೊಂಡನು. ಧ್ರುವ ನಕ್ಷತ್ರ. ವಿಷ್ಣು ಹೇಳಿದರು, ನಿನ್ನ ಆಸೆಗಳನ್ನು ನಾನು ತಿಳಿದಿದ್ದೇನೆ. ನಿನಗೆ ಶಾಶ್ವತ ಸ್ಥಾನ ನೀಡುತ್ತೇನೆ. ಧ್ರುವನಿಗೆ ಧ್ರುವ ನಕ್ಷತ್ರವನ್ನು ನೀಡಲಾಯಿತು. ಬ್ರಹ್ಮಾಂಡ ನಾಶವಾದರೂ ಅದು ಉಳಿಯುತ್ತದೆ. ರಾಜನಾಗಿ ಕ್ಷಮೆಯ ಮಹಿಮೆ. ಧ್ರುವನು ಮನೆಗೆ ಮರಳಿದನು. ತಂದೆ ಅಪ್ಪಿಕೊಂಡನು. ಸೌತ್ಯಮ್ಮನ ಪಾದಗಳಿಗೆ ಬಿದ್ದನು. ಅವಳು ಆಶೀರ್ವದಿಸಿದಳು. ಅವನು 36,000 ವರ್ಷ ನ್ಯಾಯದಿಂದ ಆಳಿದನು. ಮರಣದ ಮೇಲೆ ಹೆಜ್ಜೆ. ಕೊನೆಗೆ ವಿಮಾನ ಬಂತು. ಮರಣ ಸ್ವರೂಪ ಎದುರಾಯಿತು. ಧ್ರುವನು ಭಯಪಡಲಿಲ್ಲ. ಅವನು ಮರಣದ ತಲೆಯ ಮೇಲೆ ಹೆಜ್ಜೆಯಿಟ್ಟು ದಿವ್ಯ ವಿಮಾನಕ್ಕೇರಿದನು. ಆಕಾಶದಲ್ಲಿ ದುಂಬಿಗಳು ನಾದಿಸಿದವು.
ಹೂವುಗಳ ಮಳೆ ಸುರಿಯಿತು. ಅವನ ತಾಯಿ ಸಹ ವೈಕುಂಠಕ್ಕೆ ಏರಿಸಲ್ಪಟ್ಟಳು. ಅಂತಿಮ ಸತ್ಯ: ಧ್ರುವನು 6 ತಿಂಗಳಲ್ಲಿ ಪರಿಪೂರ್ಣನಾದನು. ಯಾಕೆ? ಗುರುವಿನ ಕೃಪೆ, ಅಚಲ ನಿರ್ಧಾರ, ಶುದ್ಧ ಭಕ್ತಿ. ಧ್ರುವನ ಸಂದೇಶ: ಸತ್ಸಂಗವೇ ಮಹಾಸಂಪತ್ತು. ನೀವು ನೋವಿನಿಂದ ಆರಂಭಿಸಬಹುದು, ಅಹಂಕಾರದಿಂದ ಆರಂಭಿಸಬಹುದು, ಆದರೆ ಸತ್ಯಸಂಧರಾಗಿದ್ದರೆ ಮುರಿದ ಗಾಜಿನಿಂದ ಆರಂಭಿಸಿ ಮಣಿಯಿಂದ ಮುಗಿಸುತ್ತೀರಿ. ಮುಂದಿನ ಭಾಗದಲ್ಲಿ ನಾವು ಇನ್ನೊಂದು ಮಗುವಿನ ಕಥೆಯನ್ನು ನೋಡಲಿದ್ದೇವೆ. ಪ್ರಹ್ಲಾದ. ಅವನು ದೇವರನ್ನು ಪ್ರತೀಕಾರಕ್ಕಾಗಿ ಹುಡುಕಲಿಲ್ಲ. ಮರಣದ ಮುಖಾಮುಖಿಯಲ್ಲಿಯೇ ಅವನು ದೇವರನ್ನು ಪ್ರೀತಿಸಿದನು. ಈ ಕಥೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ ಶ್ರೀಮದ್ ಭಾಗವತದ ಈ ಪ್ರಯಾಣವನ್ನು ಮುಂದುವರಿಸಲು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇವು ಹಳೆಯ ಕಥೆಗಳಲ್ಲ, ಇವು ಜೀವನದ ನಕ್ಷೆಗಳು.